ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಮೈಸೂರಿನ ಒಂದು ಫೇಮಸ್ ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ ಯಾವುದು ಅಂತ ಮೈಸೂರಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾವು ಬಂದಿರೋದು ಮೈಸೂರಿನ ರೈಲ್ವೆ ಸ್ಟೇಷನ್ ಹತ್ರನೇ ಇರೋ ರೈಲ್ವೆ ಮ್ಯೂಸಿಯಮ್ಗೆ. ನಾನು ಮತ್ತು ನಮ್ಮ ಮನೆಯವರು ಆಲ್ರೆಡಿ ಒಂದು ಸಲ ಇಲ್ಲಿಗೆ ಬಂದೋಗಿದ್ವಿ. ಈ ಸಲ ಮಗುನೂ ಕರ್ಕೊಂಡು ಬರೋಣ ಅಂತ ಬಂದ್ವಿ. ಅವನಿಗೂ ಇಷ್ಟ ಆಗುತ್ತೆ ಈ ಜಾಗ ಅಂತ. ಹಾಗೆ ಎಂಟ್ರಾಗ್ತಾ ಇದ್ದಾಗೇ ತುಂಬ ಚೆನ್ನಾಗಿತ್ತು. ಅಂದರೆ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಗಿಡಗಳು, ಮರಗಳು, ಒಂಥರ ತುಂಬ ಚೆನ್ನಾಗಿದೆ ಜಾಗ ಅಂತ ಅನಿಸುತ್ತೆ. ಗಾಡಿ ಪಾರ್ಕ್ ಮಾಡಿ ಹಾಗೆ ದಾರಿ ನೋಡಿಕೊಂಡು ಎಂಟ್ರೆನ್ಸ್ವರೆಗೂ ಬಂದ್ವಿ. ಎಂಟ್ರೆನ್ಸ್ ಹತ್ರ ನಮ್ಮ ಮನೆಯವರು ಎಂಟ್ರಿ ಟಿಕೆಟ್ ತೊಗೊಳೋದಕ್ಕೆ ಹೋದ್ರು. ಅಷ್ಟರಲ್ಲಿ ನಾನು ನನ್ನ ಮಗ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಟಿಕೆಟ್ ತೊಗೊಂಬಂದರು. ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡ್ಬೋದು ನೀವು, ಇಲ್ಲಿ ತುಂಬ ಥರ ಟ್ರೈನ್ಗಳಿದೆ. ಅಂದರೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಇದ್ದಂತಹ ಟ್ರೈನ್ನ ಡೆಮೋ ಪೀಸ್ಗಳನ್ನೂ ಇಲ್ಲಿಟ್ಟಿದ್ದಾರೆ. ಎಲ್ಲನೂ ನೀವು ಸುತ್ತ ನೋಡ್ಬೋದು. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವ್ರ ಜೊತೆ ಬಂದರೆ. ಟೈಮ್ ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಜಾಗ. ರೈಲ್ವೆ ಮ್ಯೂಸಿಯಂ ಸುತ್ತಾಡ್ತಾ ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ತಿನ್ನಬೇಕು ಅನಿಸಿದ್ರೆ ಇಲ್ಲಿ ಹೋಟೆಲ್ ಕೂಡ ಇದೆ. ಒಂದು ಬಂದು ಈ ಟ್ರೈನ್ ಏನಿದೆ ಟ್ರೈನ್ ಥೀಮಲ್ಲೇ ಇದೆ. ಟ್ರೈನ್ ಒಳಗಡೆನೇ ಹೋಟೆಲ್ ಮಾಡಿದ್ದಾರೆ. ಮತ್ತೊಂದು ಹೊರಗಡೆ ಇದೆ. ಮತ್ತು ಇಲ್ಲಿ ಒಂದು ಡೆಮೋ ಟ್ರೈನ್ ಕೂಡ ಇಟ್ಟಿದ್ದಾರೆ. ಈ ಟ್ರೈನು 2 ರೌಂಡ್ ಕರ್ಕೊಂಬರ್ತಾರೆ. ಫುಲ್ ರೈಲ್ವೆ ಮ್ಯೂಸಿಯಂ ಏನಿದೆ ಆ ರೈಲ್ವೆ ಮ್ಯೂಸಿಯಮ್ನ 2 ರೌಂಡ್ ಸುತ್ತಾಕ್ಸ್ತಾರೆ ಈ ಟ್ರೈನ್ನಲ್ಲಿ. ಈ ಟ್ರೈನ್ಗೆ ಅಂತ ನಾವು ಬೇರೆ ಏನು ಎಕ್ಸ್ಟ್ರಾ ಟಿಕೆಟ್ಸ್ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಡೋ ಹಾಗಿಲ್ಲ. ನಾವು ಎಂಟ್ರಿ ಟಿಕೆಟ್ ಏನು ತೊಗೊಂಡಿರ್ತೀವಿ ಆ ಟಿಕೆಟ್ ಇದ್ದರೆ ಸಾಕು, ಈ ಟ್ರೈನ್ನಲ್ಲಿ 2 ರೌಂಡ್ ಕರ್ಕೊಂಡು ಹೋಗ್ತಾರೆ. ಮ್ಯೂಸಿಯಮ್ನ ಹೇಗೆ ನೋಡ್ತಾ ಇರ್ತಾರೋ ಈ ಟ್ರೈನ್ನಲ್ಲಿ ಕುತ್ಕೊಂಡು ಓಡಾಡೋಕ್ಕೆ ಕೂಡ ಜನಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ವೆಯ್ಟ್ ಮಾಡಿ ಟ್ರೈನಲ್ಲಿ ಹತ್ತಿ ಕುತ್ಕೊಂಡ್ವಿ. 2 ರೌಂಡ್ ಕರ್ಕೊಂಡೋದ್ರು. ಈ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಆ ಟ್ರೈನ್ ಹೊರಟು ಮತ್ತೆ ಸ್ಟಾಪ್ ಆಗೋ ಜಾಗನ ಒಂದು ರೈಲ್ವೆ ಸ್ಟೇಷನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡಿದ್ದಾರೆ. ಸೊ ನಾವಿಲ್ಲಿ ನಿಂತ್ಕೊಂಡ್ರೆ ನಮಗೆ ನಾವು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಇದ್ದೀವೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ಈ ರೈಲ್ವೆ ಸ್ಟೇಷನ್ ಥರ ಏನಿದೆ ಇದೇ ಜಾಗದಿಂದ ಟ್ರೈನ್ ಹೊರಟು 2 ರೌಂಡ್ ಹಾಕಿ ಮತ್ತೆ ಇದೇ ಜಾಗದಲ್ಲಿ ಟ್ರೈನ್ ಬಂದು ನಿಲ್ಲೋದು. ಮತ್ತು ನೆಕ್ಸ್ಟ್ ಸಲ ಯಾರು ಈ ಟ್ರೈನಲ್ಲಿ ಹತ್ತಿ ಹೋಗಬೇಕು ಅಂತ ಇರ್ತಾರೋ ಅವರು ಇದೇ ಜಾಗದಲ್ಲಿ ನಿಂತು ಟ್ರೈನ್ಗೋಸ್ಕರ ವೆಯ್ಟ್ ಮಾಡಬೇಕು. ಅಂದರೆ ನಾವು ನಾರ್ಮಲಾಗಿ ರೈಲ್ವೆ ಸ್ಟೇಷನಲ್ಲಿ ಯಾವ ರೀತಿ ವೆಯ್ಟ್ ಮಾಡ್ತೀವಿ ಹಾಗೆ ಈ ರೈಲ್ವೆ ಸ್ಟೇಷನಲ್ಲಿ ನಿಂತು ಟ್ರೈನ್ಗೋಸ್ಕರ ವೆಯ್ಟ್ ಮಾಡಿ ಹತ್ಕೋಬೇಕು. ಆ ಟ್ರೈನಲ್ಲಿ 2 ರೌಂಡು ರೈಲ್ವೆ ಮ್ಯೂಸಿಯಮ್ನ ಸುತ್ತಕ್ಕಾಗಿದ್ಮೇಲೆ ನಾವು ಸ್ವಲ್ಪ ಇನ್ನೂ ಬೇರೆ ಏನಿದೆ ಅಂತ ನೋಡೋದಕ್ಕೆ ಬಂದ್ವಿ. ಇಲ್ಲಿ ಒಂದು ಮಹಾರಾಣಿ ಎಕ್ಸ್‌ಪ್ರೆಸ್ ಅಂತ ಒಂದು ಟ್ರೈನ್ನ ನಿಲ್ಲಿಸಿರ್ತಾರೆ. ಈ ಟ್ರೈನಲ್ಲಿ ಬಂದು ಹಳೆ ಕಾಲದಲ್ಲಿ ಮಹಾರಾಜ ಅಥವಾ ಮಹಾರಾಣಿ ಯಾರಿರ್ತಾರೆ ಅವರೆಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕಂದಾಗ ಮೇ ಬಿ ಈ ಥರ ಟ್ರೈನ್ನ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಯಾಕಂದರೆ ಇಲ್ಲಿ ಮಹಾರಾಜ ಮಹಾರಾಣಿಗೆ ಯಾವೆಲ್ಲ ಸೌಲಭ್ಯಗಳು ಸೌಕರ್ಯಗಳು ಬೇಕೋ ಅದೆಲ್ಲ ಇತ್ತು. ಆದಮೇಲೆ ಸ್ವಲ್ಪ ಇಲ್ಲಿ ಟ್ರೈನ್ಸ್ ಬಗ್ಗೆ ಯಾವಾಗಿಂದ ಟ್ರೈನ್ಸ್ ಬರ್ತಿದೆ, ಯಾವ್ಯಾವ ರೀತಿ ಇನೋವೇಷನ್ಸ್ ಆಯಿತು ಅನ್ನೋ ಬಗ್ಗೆ ಮಾಹಿತಿಗಳನ್ನ ಇಟ್ಟಿದ್ದಾರೆ. ತುಂಬ ಫ್ರೀಯಾಗಿ ಟೈಮ್ ಇರೋರು ಓದ್ತಾರೆ. ನಮ್ಗೆ ಎಲ್ಲನೂ ಓದೋಷ್ಟು ಟೈಮ್ ಸಿಕ್ಕಲಿಲ್ಲ, ಸ್ವಲ್ಪ ಸ್ವಲ್ಪ ಓದ್ಕೊಂಡ್ವಿ. ಹೇಗೂ ರೈಲ್ವೆ ಮ್ಯೂಸಿಯಮಿಗೆ ಬಂದಿದ್ದೀವಲ್ವಾ, ಸುಮ್ಮನೆ ಯಾಕೆ ಹೋಗೋದು, ಒಂದು ರೀಲ್ಸ್ ಮಾಡೋಣ ಅಂತ ನಾನು ನಮ್ಮ ಮನೆಯವರು ಒಂದು ರೀಲ್ಸು ಮಾಡಿದ್ವಿ. ಗಾಳಿ ನೀರು ಭೂಮಿಯೇ ಸಾಕ್ಷಿ ಎನ್ನುವೆ, 100 ಜನ್ಮ ಬಂದರೂ ನಿನ್ನ ಸೇರುವೆ. ಅಂತರಂಗವೇ ತುಂಬಿ ಬಂದಿದೆ ನಿನ್ನ ಮಾತಿಗೆ, ಶರಣು ಎಂದಿದೆ. ಒಲವೇ ನೀನು ನಲಿವ ಜೇನು ಸುಖವಾ ಪಡೆವೆ.
ನಿಜ ಹೇಳಬೇಕು ಅಂದರೆ ಒಂದು ರೀಲ್ ಅಷ್ಟೇ ಅಲ್ಲ, ಒಂದು 3-4 ರೀಲ್ಸ್ ಮಾಡಿದ್ವಿ. ಆದರೆ ಇಲ್ಲಿ ಇದು ಒಂದು ಹಾಕಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರೋ ಈ ಜಾಗ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ನೆಕ್ಸ್ಟ್ ಮೈಸೂರು ಟ್ರಿಪ್ನಲ್ಲಿ ಈ ಪ್ಲೇಸ್ನ ಮರೀದೇ ಆ್ಯಡ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.